ಇತ್ತೀಚೆಗೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ವೆಸ್ಟ್ ಏಷ್ಯಾದಲ್ಲಿ ನಡೆದಂಥ ಕಾನ್ಫ್ಲಿಕ್ಟ್ಗಳೇನಿದೆ ಆ ಹಿನ್ನೆಲೆಯಲ್ಲಿ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳು ಯಾವುದೇ ರೀತಿಯ ನಮ್ಮ ಒಂದು ವೇಗಕ್ಕೆ ತಡೆ ಆಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಸುಮಾರು 9 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಅವರ ಮನವಿ ದೇಶದ ಹಿತದೃಷ್ಟಿಯಿಂದ ಇವತ್ತು ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ನಾವು ಪ್ರಿಕಾಷನರಿ ಮೆಜರ್ಗಳನ್ನು ತೆಗೆದುಕೋಬೇಕಾದಂಥ ಹಿನ್ನೆಲೆಯಲ್ಲಿ ಅವರು ಸಲಹೆ ಕೊಟ್ಟಿರ್ತಕ್ಕಂಥದ್ದನ್ನು ವಿರೋಧ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಹಲವಾರು ರೀತಿಯ ಟೀಕೆಗಳನ್ನೇನು ಮಾಡ್ತಾ ಇದ್ದಾರೆ. ಈಗ ನಾನು ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ಈಗ ಅವರೇ ಈ ಪೊಸಿಷನ್ಲಿದ್ದರೆ ಏನು ಮಾಡ್ತಾ ಇದ್ರು, ಯಾವ ರೀತಿ ಇಂಥ ಒಂದು ಸಮಸ್ಯೆ ಬಗೆಹರಿಸ್ಲಿಕ್ಕೆ ಸಾಧ್ಯ ಆಯಿತು? ಇವತ್ತು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರವೇ. ಇವತ್ತು ಆಯಿಲ್ ಪೂಲ್ನಲ್ಲಿ ನಮ್ಮ ಒಂದು ದೇಶದ ಮೇಲೆ ಆಗ್ತಕ್ಕಂಥ ಪರಿಣಾಮ, ಏಕೆಂದರೆ ನಮ್ಮ ದೇಶದಲ್ಲಿ ನಾವಿವತ್ತು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಬೇರೆ ದೇಶಗಳಿಂದಲೇ ನಾವಿವತ್ತು ಆಮದು ಮಾಡ್ಕೋಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಗಳೇನಿದೆ, ಅದರ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳು ಕೆಲವು ಸಲಹೆ ಕೊಟ್ಟಿರ್ತಕ್ಕಂಥದ್ದನ್ನು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಸಣ್ಣತನದಲ್ಲಿ ಮಾತನಾಡೋದು ದೇಶದ ಹಿತದೃಷ್ಟಿಯಿಂದ ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಿಂದೆ ಇಂದಿರಾ ಗಾಂಧಿ ಅವರಿದ್ದಾಗ ಯಾವ ರೀತಿಯಲ್ಲಿ ಅವರು ಕೆಲವು ಹೇಳಿಕೆಗಳನ್ನು ಕೊಟ್ಟರು ಅವತ್ತು ಯುದ್ಧದ ಸಂದರ್ಭದಲ್ಲಿ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ಅವರು ಪ್ರತಿಯೊಂದು ಸಂದರ್ಭದಲ್ಲೂ ಕೇಂದ್ರ ಸರ್ಕಾರದ GDP ಬಗ್ಗೆ ರಾಜ್ಯ ಸರ್ಕಾರದ ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದೇನಿದೆ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ GDP ಗ್ರೋತ್ ಏನಿದೆ ಅದೆಲ್ಲವನ್ನ ಇವತ್ತು ಕ್ರೋಢೀಕರಿಸಿ ಕೇಂದ್ರ ಸರ್ಕಾರದ ಜವಾಬ್ದಾರಿಗಳೇನಿದೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಹೆಚ್ಚಿನ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ ಇರ್ತದೆ. ಇವತ್ತು ಕರ್ನಾಟಕದಲ್ಲಿ ತಲಾವಾರು ಆದಾಯದ ಬಗ್ಗೆ ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು, ತಲಾವಾರು ಆದಾಯದಲ್ಲಿ ನಾವು ಮುಂದಿರ್ತಕ್ಕಂಥದ್ದು ತಲಾವಾರು ಆದಾಯದ ಮೇಲೆ ಚರ್ಚೆ ಮಾಡಲಿಕ್ಕಾಗಲ್ಲ. ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಯಾವ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಇವತ್ತು ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಇವತ್ತು ಬೆಳವಣಿಗೆಗಳಿದೆ. ಹಲವಾರು ರಾಜ್ಯಗಳು ಯಾವ ಒಂದು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಅಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರ ಪ್ರತಿಯೊಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆಯನ್ನು ಮಾಡ್ತಾರೆ. ನೀವು ನಿಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ್ರೆ ಇವತ್ತು ಬೆಂಗಳೂರು ನಗರಕ್ಕೆ ನಾವು ಹೋಲಿಕೆ ಮಾಡಿಕೊಂಡು ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಲವಾರು ಪ್ರದೇಶಗಳು ಹಿಂದುಳಿದಿರ್ತಕ್ಕಂಥದ್ದೇನಿದೆ ಅದನ್ನು ಮರೆಯತಕ್ಕಂಥದ್ದು, ಅದನ್ನು ಮರೆಮಾಕ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಿದ್ದಾರೆ, ರಾವದಿಯವರು ಹೇಳಿರೋದನ್ನ ನೀವು ಫಾಲೋ ಮಾಡ್ತೀರಾ? ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು ಬಸ್ ಬಿಟ್ಟು ನಿಮಿಷ, ನಾವು ಒಬ್ಬರು ಫಾಲೋ ಮಾಡೋದಲ್ಲ, ಎಲ್ಲರ ಜವಾಬ್ದಾರಿ ಇದೆ. ದೇಶದ ಹಿತದೃಷ್ಟಿ ಬಂದಾಗ ಎಲ್ಲ ಪಕ್ಷಗಳು, ಎಲ್ಲ ಸರ್ಕಾರಗಳ ಜವಾಬ್ದಾರಿ ಇದೆ. ಅಲ್ಲಿ ಒಬ್ಬರ ಜವಾಬ್ದಾರಿಯಿಂದ ಇದನ್ನೆಲ್ಲ ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಅದರ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ. ಆದರೆ ಕೆಲವು ವಿಶೇಷವಾದ ಸಂದರ್ಭಗಳಲ್ಲಿ ದೇಶದ ಒಂದು ಗೌರವವನ್ನು ಕಾಪಾಡಬೇಕಾದ್ರೆ ನಾವು ಇವತ್ತು ಆ ದೇಶವನ್ನು ಆಳ್ತಕ್ಕಂಥವರು ಯಾವೊಂದು ಜವಾಬ್ದಾರಿಯಲ್ಲಿರ್ತಾರೆ ಅವರು ನಮ್ಮ ದೇಶ ಪಾಕಿಸ್ತಾನದ ರೀತಿ ಆಗ್ತಾ ಇದೆ ಅಂತಕ್ಕಂಥ ತೋರಿಸ್ಕೋಬೇಕಾ? ಇದನ್ನೆಲ್ಲ ಕಟ್ ಮಾಡಲಿಕ್ಕೆ ಹೋಗಿ. ಆದರೆ ಇವತ್ತು ಆ ಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರವ್ರದ್ದೇ ಆದಂಥ ಒಂದು ಪ್ರೋಟೋಕಾಲ್ಗಳಿರುತ್ತೆ. ಅದನ್ನು ಇವತ್ತು ಸಣ್ಣತನದಲ್ಲಿ ಮಾತನಾಡೋದು ಸೂಕ್ತ ಅಲ್ಲ. ಮೊದಲು ಇವರುಗಳ ಒಂದು ಜವಾಬ್ದಾರಿ ಏನಿದೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿ ಅನ್ನೋದು ನನ್ನ ಅಭಿಪ್ರಾಯ.